ಸಿಸ್ಟರು. ಹೌದಾ? ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಅದನ್ನ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಜ್ಜಿ ಕನ್ನಡತಿ. ಇವತ್ತು ಹೀರೆಕಾಯಿ ಪಲ್ಯ ಮಾಡ್ತಾ ಇರಿ ಪಾರ್ಟ್ 2. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಆನಿಯನ್ ಕಟ್ ಮಾಡ್ಕೊಂತಿದ್ದಾರೆ, 3 ಆನಿಯನ್. ಇದು ಬಂದು ಕುಕ್ ಮಾಡ್ತಿರೋದು ನಮ್ಮ ಸಿಸ್ಟರು. ಹೌದಾ? ಆಯಿಲ್ ಬಂದು 2 ಸ್ಪೂನ್. ಸಾಸಿವೆ ಅವಳು ಸ್ಪೂನೆಲ್ಲ ಅಳತೆ ಮಾಡ್ತಿಲ್ಲ, ಹ್ಯಾಂಡ್ಸ್ ಎಲ್ಲ ಅಳತೆ ಮಾಡಿ ಹಾಕ್ತಿದ್ದಾಳೆ. ನೀವು 1 ಸ್ಪೂನ್ ಹಾಕೊಳ್ಳಿ. ಇವಾಗ ಸಿಡಿತಾ ಇದೆ, ಇದಕ್ಕೆ ಆನಿಯನ್ ಹಾಕೊಂತ ಇರಿ. ಕಟ್ ಮಾಡ್ಕೊಂಡಿರೋದು ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಪಟ ಪಟ ಆಗಿ ಬೀಳ್ತಿದೆ. ನೆಕ್ಸ್ಟ್ ಇದೇನಿದು, ಕರ್ಬೇವು ಹಾಕೋಬೇಕು. ಒಂದು 6 ಆ ತರ ಇದ್ರು ಓಕೆ. ಲೀವ್ಸ್ ಬ್ರೌನ್ ಆಗ್ಬೇಕದು. ಬ್ರೌನ್ ಆಗೋ ಗಂಟ ರೋಸ್ಟ್ ಮಾಡ್ಕೊಬೇಕಂತೆ. ಆಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಅದನ್ನ ಬೆಳ್ಳುಳ್ಳಿನ ಜಜ್ಜಿಟ್ಟು ಹಾಕ್ಬೇಕಂತೆ. ಎಷ್ಟು ಬೆಳ್ಳುಳ್ಳಿ? 1 6 or 5 ಅಂತೆ. ಬರೀ ಇಂತದೆಯ ಹಿಂಗೆಲ್ಲ ಹೇಳ್ಬೇಡ, ಸಪೋರ್ಟ್ ಮಾಡ್ಬೇಕು ನೀವುಗಳೇ. ಒಣಮೆಣಸಿನ್ಕಾಯಿ. ಓಕೆ, ಎಷ್ಟದು? ಅದು 5 to 6 ಅಂತೆ. ಆಕ್ಚುಲಿ ಚಿಟಪಟ ನೋಡ್ಬೇಕು ಕಾಣೆ. ಚಿಟಪಟ. ಸಾಲ್ಟ್ 1 ಸ್ಪೂನ್ ಹಾಕೊಳ್ಳಿ. 1.5 ಸ್ಪೂನು. ರುಚಿಗೆ ತಕ್ಕಷ್ಟು ಅವ್ರಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಿನ್ ಬೇಕಂಗ ಹಾಕಿದ್ರೆ ಬಂದ್ ತಗ್ಲಾಕೊಂಡ್ಬಿಟ್ಟ ಈ ಕಾರ್ ಪಾಪುಗಳ ಬತ್ತಿದಲ್ಲಿ. ಓಕೆ, ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಹೀರೆಕಾಯಿ ಬೇಸಿಕ್ ಇರೋದನ್ನ ಇವಾಗ ಬಾಣಲಿ ಒಳಗಡೆ ಹಾಕೊಬೇಕು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಷ್ಟು ನಾನು ವಿಡಿಯೋ ಮಾಡಾಕ್ತಾ ಇರ್ತೀನಿ. ಮತ್ತು ವಿಡಿಯೋಸ್ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ. ಓಕೆ, ಇದು ಪಲ್ಯ ಮಾಡ್ತಿರೋದು ಗೈಸ್. ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಅದು ಬಾಯ್ಲ್ ಆಗಬೇಕು 3 to 5 ಮಿನಿಟ್ಸು. ಅದಾದಮೇಲೆ ರೆಡಿ ಆಗುತ್ತೆ ಹೀರೆಕಾಯಿ ಪಲ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಲೈಕ್ ಮಾಡಿ. ಯಾರು ಲೈಕೇ ಮಾಡ್ತಿಲ್ಲ, ಬರೀ ವಿಡಿಯೋ ಮಾತ್ರ ನೋಡ್ತಾ ಇರ. ಪ್ಲೀಸ್ ಲೈಕ್ ಮಾಡಿ. ಓಕೆ, ಸಮಯದ ಕೊನೆಯಲ್ಲಿ ನಿನ್ನದೇ ಜೊತೆಯಲ್ಲಿ ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.